ನಮಸ್ತೆ ವೀಕ್ಷಕರೇ. ಒಂದು ಇಂತಹ ಹಳ್ಳಿ, ಅಲ್ಲಿ ಜನರು ಹಲವಾರು ದಿನಗಳವರೆಗೂ ನಿದ್ರೆಯಲ್ಲೇ ಇರುತ್ತಾರೆ. ಒಂದು ಅಂತಹ ನದಿ, ಅಲ್ಲಿ ಯಾವುದೇ ವ್ಯಕ್ತಿ ಅಪ್ಪಿತಪ್ಪಿ ಏನಾದರೂ ಬಿದ್ದರೆ ಅವನು ಜೀವಂತವಾಗಿಯೇ ಕುದ್ದು ಬೆಂದು ಹೋಗುತ್ತಾನೆ. ಮತ್ತು ಒಂದು ಇಂಥ ಜಲಪಾತವೂ ಇದೆ, ಅಲ್ಲಿ ನೀರಿನ ಬದಲು ರಕ್ತವೇ ಹರಿಯುತ್ತದೆ. ಈ ಎಲ್ಲ ಸ್ಥಳಗಳು ಹೇಗಿವೆ ಎಂದರೆ ಇವುಗಳ ಮೇಲೆ ನಂಬಿಕೆ ಇಡುವುದು ಬಹಳ ಕಷ್ಟ. ಆದರೆ ವಾಸ್ತವದಲ್ಲಿ ಈ ಎಲ್ಲಾ ಸ್ಥಳಗಳು ಈ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿಯೇ ಇವೆ. ಇದೆಲ್ಲದರ ಹೊರತಾಗಿ ನಮ್ಮ ಜಗತ್ತಿನಲ್ಲಿ ಇನ್ನೂ ಹಲವಾರು ರಹಸ್ಯಮಯ ಸ್ಥಳಗಳಿವೆ. ಅವುಗಳ ರಹಸ್ಯಗಳು ವಿಜ್ಞಾನಿಗಳು ಮತ್ತು ಸಂಶೋಧಕರ ನಿದ್ದೆಯನ್ನು ಕೆಡಿಸಿವೆ. ಮತ್ತು ಇಂದಿನ ಈ ವಿಡಿಯೋದಲ್ಲಿ ನಾವು ಇಂತಹ ಕೆಲವು ರಹಸ್ಯಭರಿತ ಸ್ಥಳಗಳ ಬಗ್ಗೆ ತಿಳಿಯಲಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. 7ನೇ ನಂಬರ್ನಲ್ಲಿದೆ ಮೌಂಟ್ ರೊರೈಮಾ. ಈ ನೋಟವನ್ನು ನೋಡಿದರೆ ನೀರಲ್ಲ, ಆದರೆ ಮೋಡಗಳ ನಡುವೆ ಯಾವುದೋ ದ್ವೀಪವಿದೆ ಎಂಬ ಭಾವನೆ ಬರುತ್ತದೆ. ಆದರೆ ವಾಸ್ತವದಲ್ಲಿ ಇದು ವೆನೆಜುಲಾದಲ್ಲಿರುವಂತಹ ಒಂದು ಪರ್ವತವಾಗಿದ್ದು ಇದನ್ನು ಮೌಂಟ್ ರೊರೈಮಾ ಎಂದು ಕರೆಯಲಾಗುತ್ತದೆ. ಈ ಪರ್ವತವು ಜಗತ್ತಿನ ಅತಿಯಾದ ವಿಶಿಷ್ಟ ಮತ್ತು ಆಕರ್ಷಕ ನೈಸರ್ಗಿಕ ಅದ್ಭುತಗಳಲ್ಲಿ ಒಂದಾಗಿದೆ. ಇದರ ಎತ್ತರ 2810 ಮೀಟರ್ ಆಗಿದೆ. ಇತರ ಪರ್ವತಗಳ ಹೋಲಿಕೆಯಲ್ಲಿ ಮೌಂಟ್ ರೊರೈಮಾದ ಮೇಲ್ಮೈ ಸಂಪೂರ್ಣ ಸಮತಟ್ಟಾಗಿದೆ. ಇಲ್ಲಿ ಒಂದೇ ಜಾಗದಿಂದ ಜಲಪಾತ ಹರಿಯುತ್ತದೆ. ಅದು ಜಗತ್ತಿನ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ. ನ್ಯಾಷನಲ್ ಜಿಯೋಗ್ರಾಫಿಕ್ ನಡೆಸಿದ ಒಂದು ಅಧ್ಯಯನದ ಪ್ರಕಾರ ಈ ಪರ್ವತವು ಸುಮಾರು 2 ಬಿಲಿಯನ್ ವರ್ಷಗಳಷ್ಟು ಹಳೆಯದಾಗಿದೆ. ಲಕ್ಷಾಂತರ ವರ್ಷಗಳವರೆಗೆ ಈ ಪರ್ವತವು ಇತರ ಜಗತ್ತಿನಿಂದ ಸಂಪೂರ್ಣವಾಗಿ ಬೇರೆ ಎಲ್ಲೋ ಇದ್ದಂತೆ ಇತ್ತು. ಆದರೆ ನಂತರ 1884ರಲ್ಲಿ ಈ ಪರ್ವತದ ಮೇಲೆ ಕೇರಿದ ಮೊದಲ ವ್ಯಕ್ತಿ ಸರ್ ಎವರಾಲ್ಡ್ ಇದನ್ನು ಬೆಳಕಿಗೆ ತಂದರು. ಅಂದಿನಿಂದಲೇ ಇಡೀ ಜಗತ್ತಿಗೆ ಇದು ಮೇಲ್ಮೈಯಿಂದ ತಟ್ಟೆಯಂತೆ ಸಮವಾಗಿದೆ ಎಂದು ತಿಳಿಯಿತು. ಈ ಪರ್ವತದ ಕುರಿತು ಸಂಶೋಧನೆ ನಡೆಸಿದಾಗ ಸಂಶೋಧಕರು ಆಶ್ಚರ್ಯಗೊಂಡರು, ಏಕೆಂದರೆ ಈ ಪರ್ವತದಲ್ಲಿ ಹಲವಾರು ವಿಭಿನ್ನ ರೀತಿಯ ಪ್ರಾಣಿಗಳು ಕಂಡುಬಂದಿದ್ದವು. ಸಂಶೋಧಕರಿಗೆ ಹಿಂದೆ ಎಂದಿಗೂ ನೋಡಿರದಂತಹ ಈ ವಿಶಿಷ್ಟ ಜಾತಿಯ ಪ್ರಾಣಿಗಳು ಮತ್ತು ಗಿಡಮೂಲಿಕೆಗಳು ಈ ಪರ್ವತದಲ್ಲಿ ಕಂಡುಬಂದಿವೆ. ಈ ಪರ್ವತದಲ್ಲಿ ಪತ್ತೆಯಾಗಿರುವಂತಹ 53 ವರ್ಗಗಳು ಇಡೀ ಜಗತ್ತಿನಲ್ಲಿ ಕೇವಲ ಇಲ್ಲಿ ಮಾತ್ರ ಕಂಡುಬರುತ್ತವೆ. 6ನೇ ನಂಬರ್ನಲ್ಲಿ ಕೆಲಿಮುಟ್ ಟ್ರೈ ಕಲರ್ಡ್ ಲೇಕ್ಸ್. ಇಂಡೋನೇಷ್ಯಾದಲ್ಲಿ ಫ್ಲೋರೆಸ್ ಎಂಬ ಹೆಸರಿನಿಂದ ಗುರುತಿಸಲ್ಪಡುವಂತಹ ಒಂದು ದ್ವೀಪವಿದೆ. ಈ ದ್ವೀಪವು ಬಹಳ ಸುಂದರವಾಗಿದ್ದು ಪ್ರತಿ ವರ್ಷ ಅನೇಕ ಜನರು ಇಲ್ಲಿ ಪ್ರವಾಸಕ್ಕೆ ಬರುತ್ತಾರೆ. ಆದರೆ ಈ ದ್ವೀಪದಲ್ಲಿ 3 ವಿಚಿತ್ರವಾದ ಸರೋವರಗಳು ಇವೆ. ಇವು ತುಂಬಾ ರಹಸ್ಯಭರಿತವಾಗಿವೆ. ಈ 3 ಸರೋವರಗಳು ಒಂದೇ ಸ್ಥಳದಲ್ಲಿ ಒಟ್ಟಾಗಿ ಇದ್ದರೂ ಅವುಗಳ ಬಣ್ಣವು ಪರಸ್ಪರ ವಿಭಿನ್ನವಾಗಿದೆ. ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಕೇವಲ ಬಣ್ಣ ವಿಭಿನ್ನವಾಗಿರುವುದಷ್ಟೇ ಅಲ್ಲ, ಆದರೆ ಇವು ತಮ್ಮ ಬಣ್ಣವನ್ನು ಆಗಾಗ ಬದಲಾಯಿಸುತ್ತವೆ. ಈ ಸರೋವರಗಳು ವರ್ಷಕ್ಕೆ 1 ರಿಂದ 6 ಬಾರಿ ಬಣ್ಣ ಬದಲಿಸುತ್ತವೆ. ಆದರೆ ಇಂದಿನವರೆಗೂ ಈ 3 ಸರೋವರಗಳು ಒಂದೇ ಬಣ್ಣದಲ್ಲಿ ಕಂಡುಬಂದಿಲ್ಲ. ಫ್ಲೋರೆಸ್ ದ್ವೀಪದಲ್ಲಿ ಈ ಸರೋವರಗಳು ಇರುವ ಸ್ಥಳವನ್ನು ಕ್ಯಾಲಿಮುಟ್ ನ್ಯಾಷನಲ್ ಪಾರ್ಕ್ ಎಂದು ಕರೆಯಲಾಗುತ್ತದೆ. ಪಾರ್ಕ್ ಆಡಳಿತದವರ ಪ್ರಕಾರ ಈ 3 ಸರೋವರಗಳ ಕೆಳಗೆ ಸಕ್ರಿಯ ಜ್ವಾಲಾಮುಖಿ ಇದೆ. ಆ ಜ್ವಾಲಾಮುಖಿಯಿಂದ ಹೊರಬರುತ್ತಿರುವಂತಹ ಅನಿಲಗಳು ಈ ಸರೋವರದ ನೀರಿನೊಂದಿಗೆ ರಾಸಾಯನಿಕ ಪ್ರತಿಕ್ರಿಯೆಗೊಳಗಾಗಿ ಬಣ್ಣ ಬದಲಿಸುತ್ತವೆ ಎಂದು ಭಾವಿಸಲಾಗುತ್ತಿದೆ. ಆದರೆ ಒಂದು ಪ್ರಶ್ನೆ ಏನೆಂದರೆ ಈ 3 ಸರೋವರಗಳ ಬಣ್ಣಗಳು ಒಂದೇ ಆಗದೇ ಇರುವುದು ಈಗಲೂ ಒಂದು ರಹಸ್ಯವಾಗಿದೆ. 5ನೇ ನಂಬರ್ನಲ್ಲಿ ಬಾಯ್ಲಿಂಗ್ ನದಿ. ಅಮೆಜಾನ್ ಅರಣ್ಯ. ಇದು ಒಂದು ಜಗತ್ತಿನ ಅತಿ ದೊಡ್ಡ ಅರಣ್ಯವಾಗಿದೆ. ಈ ಅರಣ್ಯ 8 ದೇಶಗಳಲ್ಲಿ ಹರಡಿರುವುದಾದರೂ ಪೆರು ಭಾಗದಲ್ಲಿ ಒಂದು ವಿಚಿತ್ರ ನದಿ ಇದೆ. ಇದರ ನೀರು ಸದಾ ಕುದಿಯುತ್ತಲೇ ಇರುತ್ತದೆ. ಈ ನದಿಯನ್ನು ಶೆಣೈ ತೆಂಪಿಸ್ಕಾ ಎಂದು ಕರೆಯಲಾಗುತ್ತದೆ ಮತ್ತು ಇದು ಜಗತ್ತಿನ ಏಕೈಕ ಕುದಿಯುವ ನದಿಯಾಗಿದೆ. ಈ ನದಿಯ ನೀರಿನ ತಾಪಮಾನವು 90 ಡಿಗ್ರಿಯಿಂದ 100 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತದೆ. ಇದರ ಅರ್ಥ ಯಾವುದೇ ಪ್ರಾಣಿ ಅಥವಾ ಮನುಷ್ಯ ಅಪ್ಪಿತಪ್ಪಿಯೂ ಈ ನದಿಗೆ ಬಿದ್ದರೆ ಅವನು ಜೀವಂತವಾಗಿ ಬೆಂದು ಹೋಗುತ್ತಾನೆ. ಈ ನದಿಯನ್ನು ಬಹುಕಾಲದವರೆಗೆ ಕೇವಲ ಒಂದು ಕಥೆ ಎಂದು ಭಾವಿಸಲಾಗುತ್ತಿತ್ತು. ಆದರೆ ನಂತರ ಪೆರುದ ಒಬ್ಬ ವಿಜ್ಞಾನಿ ಆಂಡ್ರೆಸ್ ರೂಸ್ ಈ ನದಿಯನ್ನು ಹುಡುಕಲು ನಿರ್ಧರಿಸಿದರು ಮತ್ತು 2011ರಲ್ಲಿ ಅವರು ಈ ನದಿಯನ್ನು ಅಮೆಜಾನ್ ಅರಣ್ಯದಲ್ಲಿ ಪತ್ತೆ ಹಚ್ಚಿದರು. ಆ ಸಮಯದಲ್ಲಿ ರೂಸ್ ಅವರು ಈ ನದಿಯ ತಾಪಮಾನವನ್ನು ಪರೀಕ್ಷಿಸಿದಾಗ ಅದು 86 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆದರೆ ಈ ನೀರಿನ ತಾಪಮಾನ ಇಷ್ಟೊಂದು ಹೆಚ್ಚಾಗಿರುವುದು ಹೇಗೆ ಎಂಬ ಪ್ರಶ್ನೆ ಬಂತು. ಒಂದು ಕಾರಣವೇನೆಂದರೆ ಈ ನದಿಯ ಸುತ್ತಮುತ್ತ ಸಕ್ರಿಯ ಜ್ವಾಲಾಮುಖಿ ಇರಬಹುದು. ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಈ ನದಿಯ 400 ಮೈಲ್ಸ್ ದೂರದೊಳಗಿನ ಪ್ರದೇಶದಲ್ಲಿ ಯಾವುದೇ ಸಕ್ರಿಯ ಜ್ವಾಲಾಮುಖಿ ಕಂಡು ಬಂದಿಲ್ಲ. ಸ್ಥಳೀಯರ ಪ್ರಕಾರ ಯಾಕುಮಾಮಾ ಎಂಬ ಹೆಸರಿನ ಒಂದು ಭೀಕರ ಹಾವು ತನ್ನ ಆತ್ಮದಿಂದ
ಈ ನದಿಯ ನೀರನ್ನು ಬಿಸಿ ಮಾಡುತ್ತದೆ ಎನ್ನುತ್ತಾರೆ. ಆದರೆ ವಿಜ್ಞಾನಿಗಳ ಪ್ರಕಾರ ಈ ನದಿಯ ನೀರು ಭೂಮಿಯ ಮೇಲ್ಮೈಯ ಮೇಲಿರುವಂತಹ ಫಾಲ್ಟ್ ಲೈನ್ಸ್ ಅಂದ್ರೆ ಭೂಗರ್ಭದ ಬಿರುಕುಗಳು ಇವುಗಳ ಮೂಲಕ ಒಳಗಡೆ ಹೋಗಿ ಬಹಳ ಹೆಚ್ಚು ಬಿಸಿಯಾಗಿ ಮರಳಿ ಹೊರ ಬರುತ್ತದೆ ಮತ್ತು ಈ ಕಾರಣದಿಂದಾಗಿ ಈ ನೀರು ಇಷ್ಟು ಬಿಸಿಯಾಗಿರುತ್ತದೆ ಎನ್ನಲಾಗುತ್ತದೆ. 4ನೇ ನಂಬರ್ನಲ್ಲಿ ಕ್ರಿಕೆಟ್ ಫಾರೆಸ್ಟ್. ಜಗತ್ತಿನಲ್ಲಿ ಬಹುತೇಕ ಎಲ್ಲಾ ಮರಗಳು ನೆಲದಿಂದ ಮೇಲಕ್ಕೆ ನೇರವಾಗಿ ಬೆಳೆಯುತ್ತವೆ. ಆದರೆ ಪೋಲ್ಯಾಂಡ್ ದೇಶದಲ್ಲಿ ಒಂದು ಅಜ್ಞಾತ ಅರಣ್ಯವಿದೆ. ಅಲ್ಲಿ ಎಲ್ಲಾ ಮರಗಳು ವಕ್ರವಾಗಿ ಬೆಳೆಯುತ್ತವೆ. ಈ ಅರಣ್ಯವನ್ನು ಕ್ರಿಕೆಟ್ ಫಾರೆಸ್ಟ್ ಎಂದು ಕರೆಯಲಾಗುತ್ತದೆ. ಅಲ್ಲಿ 400ಕ್ಕಿಂತ ಹೆಚ್ಚು ಮರಗಳಿವೆ. ಅವುಗಳಲ್ಲಿ 90 ಡಿಗ್ರಿಯ ತೀಕ್ಷ್ಣ ವಕ್ರತೆ ಕಾಣಿಸುತ್ತದೆ. ಆದರೆ ಅಚ್ಚರಿಯ ವಿಷಯವೇನೆಂದರೆ ಈ ಮರಗಳು ಆ ತಕ್ಷಣವೇ ಮರಳಿ ನೇರವಾಗಿ ಬೆಳೆಯತೊಡಗುತ್ತವೆ. ಈ ರೀತಿಯಾಗಲು ಹೇಗೆ ಸಾಧ್ಯ? ಈ ವಿಚಿತ್ರ ಮತ್ತು ಅನನ್ಯ ಮರಗಳ ಕುರಿತು ಹಲವು ಸಿದ್ಧಾಂತಗಳಿವೆ. ಅವುಗಳಲ್ಲಿ ಒಂದಾದ ಸಿದ್ಧಾಂತದ ಪ್ರಕಾರ ಈ ಮರಗಳು ಚಿಕ್ಕದಾಗಿದ್ದಾಗ ಭಾರೀ ಹಿಮಪಾತದಲ್ಲಿ ಮುಚ್ಚಲ್ಪಟ್ಟಿದ್ದವು. ಆದ್ದರಿಂದ ಅವು ಈ ರೀತಿ ಬೆಳೆಯಲಾರಂಭಿಸಿತು. ಮತ್ತೊಂದು ಸಿದ್ಧಾಂತದ ಪ್ರಕಾರ ಈ ಪ್ರದೇಶದಲ್ಲಿ ಗುರುತ್ವಾಕರ್ಷಣ ಬಲದ ಒಂದು ವಿಶೇಷ ಕ್ಷೇತ್ರವಿದೆ. ಆದರೆ ಇನ್ನೊಂದು ಸಿದ್ಧಾಂತ ಹೇಳುತ್ತದೆ ಹಡಗುಗಳು ಮತ್ತು ಫರ್ನಿಚರ್ ಮುಂತಾದವುಗಳನ್ನು ತಯಾರಿಸಲು ಮರಗಳನ್ನು ಇಂಥ ತಿರುಗಿದ ವಕ್ರವಾದ ಮರದ ಕಂಬಿಗಳ ಆಕಾರದಲ್ಲಿ ಅಗತ್ಯವಿತ್ತು. ಆದ್ದರಿಂದ ಈ ರೀತಿ ಬೆಳೆಯಲು ಮಾನವರೇ ತಾವೇ ಉದ್ದೇಶಪೂರ್ವಕವಾಗಿ ಬದಲಾವಣೆ ಮಾಡಿದ್ದಾರೆ ಎಂದು ಈ ಸಿದ್ಧಾಂತವನ್ನೇ ಅತ್ಯಂತ ಸರಿಯಾದ ವಿವರಣೆ ಎಂದು ಪರಿಗಣಿಸಲಾಗುತ್ತದೆ. 3ನೇದಾಗಿ ದ ಸ್ಲಿಪ್ಪಿಂಗ್ ಸಿಟಿ ಆಫ್ ಕಲಾಚಿ. ಕಜಾಕಿಸ್ತಾನದಲ್ಲಿ ಕಲಾಚಿ ಎಂಬ ಒಂದು ಸಣ್ಣ ಹಳ್ಳಿ ಇದೆ. ಈ ಹಳ್ಳಿ ಮೊದಲ ಬಾರಿಗೆ ಸುದ್ದಿಯಲ್ಲಿ ಬಂದದ್ದು 2013ರಲ್ಲಿ. ಈ ಹಳ್ಳಿಯ ಜನರು ಒಂದು ವಿಚಿತ್ರ ರೋಗಕ್ಕೆ ತುತ್ತಾಗುತ್ತಾರೆ. ಇಲ್ಲಿಯ ಜನರು ನಡೆಯುತ್ತಾ ಅಥವಾ ಕೆಲಸ ಮಾಡುತ್ತಾ ಇದ್ದಾಗಲೇ ತಕ್ಷಣವೇ ನಿದ್ರೆಯಲ್ಲಿ ಬೀಳುತ್ತಿದ್ದರು. ಕೆಲವರು ನಿರಂತರ 6 ದಿನಗಳವರೆಗೆ ನಿದ್ರೆಯಲ್ಲಿ ಇರುತ್ತಿದ್ದರು ಮತ್ತು ಅವರು ಎಚ್ಚೆತ್ತುಕೊಳ್ಳುವಾಗ ಅವರಿಗೆ ಯಾವುದೂ ನೆನಪಿರ್ತಾ ಇರಲಿಲ್ಲ. ಈ ಘಟನೆ ಕೇವಲ 1 ಅಥವಾ 2 ಜನರೊಂದಿಗೆ ಮಾತ್ರ ನಡೆದಿಲ್ಲ. ಆದರೆ ಕಾಲಕ್ರಮೇಣ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಜನರು ಈ ರೋಗಕ್ಕೆ ಒಳಗಾದರು. ಈ ಬಗ್ಗೆ ಸಂಶೋಧನೆ ನಡೆಸಿದಾಗ ಆರಂಭದಲ್ಲಿ ಅಂದುಕೊಳ್ಳಲಾಯಿತು ಇಲ್ಲಿನ ಆಹಾರ ಅಥವಾ ನೀರಿನಲ್ಲಿ ಏನಾದರೂ ವಿಷಕಾರಿ ಪದಾರ್ಥವಿರಬಹುದು ಎಂದು. ಆದರೆ ಪರೀಕ್ಷೆಯಲ್ಲಿ ಎಲ್ಲವೂ ನಾರ್ಮಲ್ ಆಗಿತ್ತು. ಅಂತಿಮವಾಗಿ 2 ವರ್ಷಗಳ ನಂತರ ಅಂದರೆ 2015ರಲ್ಲಿ ಈ ರಹಸ್ಯದ ಕುರಿತಾಗಿ ಕಂಡುಬಂದ ಸಂಗತಿ ಏನೆಂದರೆ ಈ ಹಳ್ಳಿಯ ಬಳಿ ಒಂದು ಸಮಯದಲ್ಲಿ ಯುರೇನಿಯಂ ಗಣಿಗಾರಿಕೆ ಇತ್ತು. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೆಡಾನ್ ಅನಿಲವಿದ್ದುದರ ಪರಿಣಾಮವಾಗಿ ಅಲ್ಲಿನ ಗಾಳಿಯಲ್ಲಿ ಕಾರ್ಬನ್ ಮೊನಾಕ್ಸೈಡ್ನ ಪ್ರಮಾಣ ಹೆಚ್ಚಾಗಿ ಮತ್ತು ಆಮ್ಲಜನಕದ ಮಟ್ಟ ಕಡಿಮೆ ಆಗುತ್ತಿತ್ತು. ಅದಕ್ಕೆ ಈ ರೋಗ ಜನರಲ್ಲಿ ಹರಡುತ್ತಿತ್ತು ಎಂದು ಹೇಳಲಾಗುತ್ತದೆ. 2ನೇ ನಂಬರ್ನಲ್ಲಿ ಬ್ಲಡ್ ವಾಟರ್ ಫಾಲ್ಸ್. ವಾಟರ್ ಫಾಲ್ಸ್ ಎಂದರೆ ನೀವೆಲ್ಲ ಬಹಳಷ್ಟು ನೋಡಿರುವಿರಿ. ಆದರೆ ಅಂಟಾರ್ಟಿಕಾದಲ್ಲಿ ಒಂದು ಇಂತಹ ಜಲಪಾತ ಇದೆ. ಅದನ್ನು ನೋಡಿದಾಗ ನೀರಲ್ಲ ರಕ್ತವೇ ಹರಿಯುತ್ತಿದ್ದಂತೆ ಅನಿಸುತ್ತದೆ. ಟೇಲರ್ ಗ್ಲೇಷಿಯರ್ ನಿಂದ ಹೊರಬರುವಂತ ಈ ಜಲಪಾತವನ್ನು ಬ್ಲಡ್ ಫಾಲ್ಸ್ ಎಂದು ಕರೆಯಲಾಗುತ್ತದೆ. ಇದನ್ನು ಮೊದಲ ಬಾರಿಗೆ 1911ರಲ್ಲಿ ಆಸ್ಟ್ರೇಲಿಯಾದ ಜಿಯೋಲಾಜಿಸ್ಟ್ ಗ್ರಿಫಿತ್ ಟೇಲರ್ ಅವರು ಕಂಡುಹಿಡಿದಿದ್ದರು. ಅನೇಕ ವರ್ಷಗಳ ಕಾಲ ಇಂದಿಗೂ ಈ ಜಲಪಾತದಿಂದ ನಿಜವಾಗಿಯೂ ರಕ್ತವೇ ಹರಿಯುತ್ತದೆ ಎಂಬ ನಂಬಿಕೆ ಇತ್ತು. ಆದರೆ ಈ ವಿಷಯದ ಕುರಿತು ಸಂಶೋಧನೆ ಮಾಡಿದಾಗ ಬಹಳ ಅಚ್ಚರಿಯ ಸಂಗತಿಯು ಹೊರಬರುತ್ತದೆ. ಮೊದಲು ವಿಜ್ಞಾನಿಗಳು ಆಶ್ಚರ್ಯಚಕಿತರಾದರು. ಏನೆಂದರೆ ಈ ಹೊರಗಿನ ತಾಪಮಾನ 17 ಡಿಗ್ರಿ ಸೆಲ್ಸಿಯಸ್ ಆಗಿದ್ದರೂ ಈ ನೀರು ಯಾಕೆ ಐಸ್ ಆಗುತ್ತಿಲ್ಲ? ಇದರ ಹಿಂದಿರುವ ಕಾರಣವೇನೆಂದರೆ ಈ ಗ್ಲೇಷಿಯರ್ ಅಡಿಯಲ್ಲಿ ಒಂದು ಸರೋವರವಿದೆ. ಆ ಸರೋವರದ ನೀರಿನಲ್ಲಿ ಸಮುದ್ರದ ನೀರಿಗಿಂತ 3 ಪಟ್ಟು ಹೆಚ್ಚು ಉಪ್ಪು ಇದೆ. ಈ ಕಾರಣದಿಂದಾಗಿ ಈ ನೀರಿನ ಫ್ರೀಸಿಂಗ್ ಪಾಯಿಂಟ್ ಸಾಮಾನ್ಯ ನೀರಿಗಿಂತ ಕಡಿಮೆ ಇದೆ. ಆದ್ದರಿಂದ ಇದು ಐಸ್ ಆಗುತ್ತಿಲ್ಲ. ಮತ್ತು ಈ ನೀರಿಗೆ ಕೆಂಪು ಬಣ್ಣ ಇರುವುದಕ್ಕೆ ಕಾರಣವೇನೆಂದರೆ ಈ ನೀರಿನಲ್ಲಿ ಪರ್ವತಗಳಿಂದ ಹರಿದು ಬರುವಂತಹ ಕಬ್ಬಿಣ ಅಂಶವಿದೆ. ಈ ನೀರು ಗ್ಲೇಷಿಯರ್ ನಿಂದ ಹೊರಬಂದಾಗ ಈ ಕಬ್ಬಿಣ ಹವೆಯಲ್ಲಿರುವಂತಹ ಆಮ್ಲಜನಕದೊಂದಿಗೆ ಸೇರಿ ಐರನ್ ಆಕ್ಸೈಡ್ ಆಗುತ್ತದೆ. ಇದರ ಕಾರಣದಿಂದ ಈ ನೀರಿಗೆ ಕೆಂಪು ಬಣ್ಣ ಬರುತ್ತದೆ. ಇದು ಯಾವ ರೀತಿ ಅಂದರೆ ಕಬ್ಬಿಣದ ಮೇಲೆ ಜಂಗ್ ಬಂದಾಗ ಕೆಂಪಾಗುತ್ತದಲ್ಲ ಹಾಗೆ. 1ನೇ ನಂಬರ್ನಲ್ಲಿದೆ ದರ್ವಾಜಾ ಗ್ಯಾಸ್ ಕ್ರೇಟರ್. ತುರ್ಕ್ಮೆನಿಸ್ತಾನದ ಬಿಸಿಯಾದ ಕಾರಾಕುರಂ ಮರುಭೂಮಿಯಲ್ಲಿ ಒಂದು ಬೃಹತ್ ಗುಂಡಿ ಇದೆ. ಈ ಗುಂಡಿಯಲ್ಲಿ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಬೆಂಕಿ ಹೊತ್ತಿಕೊಂಡಿದೆ. 100 ಅಡಿ ಆಳವಿರುವಂತಹ ಈ ಗುಂಡಿಯನ್ನು ದರ್ವಾಜಾ ಗ್ಯಾಸ್ ಕ್ರೇಟರ್ ಅಥವಾ ಡೋರ್ ಟು ಹೆಲ್ ನರಕದ ಬಾಗಿಲು ಎಂದು ಕರೆಯಲಾಗುತ್ತದೆ. ಮಳೆ ಬಂದರೂ ಸರಿ, ಭಾರಿ ಬಿರುಗಾಳಿ ಬೀಸಿದರೂ ಸರಿ, ಈ ಬೆಂಕಿ ದಿನಕ್ಕೆ 24 ಗಂಟೆ ಆರದಂತೆ ಹೀಗೆ ಹೊತ್ತಿಕೊಂಡಿರುತ್ತಲೇ ಇರುತ್ತದೆ. ಆದರೆ ಪ್ರಶ್ನೆ ಏನೆಂದರೆ ಈ ಬೆಂಕಿಗೆ ಹೊತ್ತಿಕೊಂಡಿದ್ದು ಹೇಗೆ? ವಾಸ್ತವವಾಗಿ 1971ರಲ್ಲಿ ಸೋವಿಯತ್ ಜಿಯೋಲಾಜಿಸ್ಟ್ಗಳ ಒಂದು ತಂಡ ಕಾರಾಕುರಂ ಮರುಭೂಮಿಯಲ್ಲಿ ಕಚ್ಚಾ ಎಣ್ಣೆಯ ಹುಡುಕಾಟ ನಡೆಸುತ್ತಿದ್ದರು. ಅಷ್ಟರಲ್ಲಿ ಒಂದು ಸ್ಥಳದಲ್ಲಿ ಭೂಮಿಯು ಕುಸಿದು ಬೃಹತ್ ಗುಂಡಿಯೊಂದು ನಿರ್ಮಾಣವಾಯಿತು. ಆ ಗುಂಡಿಯಿಂದ ಬಹಳ ಪ್ರಮಾಣದಲ್ಲಿ ಮೀಥೇನ್ ಅನಿಲ ಹೊರಬರುತ್ತಿತ್ತು.
ಮೀಥೇನ್ ಅನಿಲ ಅತಿ ಅಪಾಯಕಾರಿಯಾಗಿದ್ದು ಮತ್ತು ಅದು ವಾತಾವರಣದಲ್ಲಿ ಬೆರೆವ ಅಪಾಯವಿತ್ತು. ಇದನ್ನು ತಡೆಯಲು ಜಿಯೋಲಾಜಿಸ್ಟ್ಗಳು ಆ ಗುಂಡಿಗೆ ಬೆಂಕಿ ಹಚ್ಚಿದ್ದರು. ಅವರು ಅಂದುಕೊಂಡಿದ್ದರು ಕೆಲವು ವಾರಗಳಲ್ಲಿ ಈ ಅನಿಲ ಸಂಪೂರ್ಣವಾಗಿ ಉರಿದು ಹೋಗಿ ಬೆಂಕಿ ನಂದಿ ಹೋಗಿಬಿಡುತ್ತದೆ ಎಂದು. ಆದರೆ ಕೆಲವೇ ವಾರಗಳು ಅಂತ ಅಂದಾಜಿಸಿದ್ದ ಬೆಂಕಿ ಇಂದಿಗೂ ಹತ್ತಿಕೊಂಡಿರುವುದೇ ಅಲ್ಲದೆ ಪ್ರತಿ ವರ್ಷ 10,000ಕ್ಕೂ ಹೆಚ್ಚು ಜನರು ಈ ಸ್ಥಳವನ್ನು ನೋಡಲು ಬರುತ್ತಾರೆ. ಸ್ನೇಹಿತರೆ, ಇದಾಗಿದೆ ಜಗತ್ತಿನ ಕೆಲವು ಅತ್ಯಂತ ರಹಸ್ಯಭರಿತ ಸ್ಥಳಗಳು. ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋನೊಂದಿಗೆ. ಧನ್ಯವಾದಗಳು.